ರಾಜ್ಯದ ಮುಖ್ಯಮಂತ್ರಿಯವರ ಜೊತೆ ಸುಮಾರು 45 ನಿಮಿಷ ಗಂಭೀರವಾಗಿ ಡಿಸ್ಕಷನ್ ಮಾಡಿದ್ವಿ. ಇವತ್ತ ವಿದ್ಯುತ್ ಸಮಸ್ಯೆ ಇರ್ಬೋದು, ವಿದ್ಯುತ್ತನ್ನು ನಮ್ಗೆ 12 ತಾಸು ಕೊಡುತ್ತಿದ್ದೀವಿ, ಎಷ್ಟಾದಷ್ಟು ಸಾಧ್ಯತೆ ಹೆಚ್ಚಿಗೆ ಮಾಡತ್ತೇಳಿ ಒತ್ತಾಯ ಮಾಡಿದ್ದೀವಿ. ಅಕ್ರಮ ಸಕ್ರಮ ವಿಶೇಷವಾಗಿ ಅಕ್ರಮ ಸಕ್ರಮದಿಂದ ಭಾಳಷ್ಟು ತೊಂದರೆ ಆಗತೈತಿ. ST ಲೈನ್ ಮನ್ನಾ ಇರ್ಬೋದು ಮತ್ತು ಹಲವಾರು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಇವತ್ತು ಕರೆಂಟ್ ಬದಲಿರಲಿ, ಹಾಲಿನ ದರ ನೀವು 100 ರೂಪಾಯಿ ಕಡ್ಡಾಯವಾಗಿ ಮಾಡಬೇಕು, ಅದನ್ನು ರಕ್ಷಣೆ ಆಕೈತಿ ಅಂದರು. ಇಲ್ಲ, ಈಗ ಮೊನ್ನೆ ನಾವು 4 ರೂಪಾಯಿ ಜಾಸ್ತಿ ಮಾಡಿದ್ವಿ, 4 ರೂಪಾಯಿ ಸಾಲುದಿಲ್ಲ, ಮಿನಿಮಮ್ ಮತ್ತು ಕೂಡ ನಮಗೆ 100 ರೂಪಾಯಿ ಮಾಡಲೇಬೇಕು ಅನ್ನೋಂಥ ಒತ್ತಾಯ ಮಾಡಿದ್ವಿ. ಕೊಲ್ಲೋಳಿ ನಮ್ಮ ಕೊಲ್ಲೋಳಿ ಸಮಸ್ಯೆ ಐತಿ, ಕೊಲ್ಲೋಳಿ ರಾಯಣ್ಣ ಚೆನ್ನಮ್ಮ ಏನು ಆ ಸಮಸ್ಯೆ ಐತಿ, ಅದನ್ನಂತೂ ನೀವು ಮಾಡಿಲ್ಲ ಅಂದ್ರೆ ನಿಮ್ಗೆ ಸರ್ಕಾರಕ್ಕೆ ಮರ್ಯಾದೆ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಇಲ್ಲ, ಕೇಂದ್ರ ಸರ್ಕಾರಕ್ಕೂ ಇಲ್ಲ. ತಕ್ಷಣ ಆ ಭೂಮಿಯನ್ನ ರೈತರಿಗೆ ಹಂಚಿಕೆ ಮಾಡಬೇಕು ಅನ್ನುವಂಥ ವಿಚಾರ ಹೇಳಿದೀವಿ. ಹೀಗೆ ಸಾಲ ವಸೂಲಾತಿ ಪ್ರಕ್ರಿಯೆ ನಿಲ್ಲಬೇಕು, ಸಾಲ ಮನ್ನಾ ವಿಚಾರ ಮತ್ತು ಹಲವಾರು ಏನೇ ಜ್ವಲಂತ ಎಲ್ಲ ಸಮಸ್ಯೆಯನ್ನು ಹೇಳಿದ್ವಿ. ಅವ್ರೇನಂತಂದ್ರು, ಇವೆಲ್ಲ ಸಮಸ್ಯೆಗಳು ಕೂಡ ನೀವು ಹೇಳಿದಿರಿ, ನೀವು ಎಲ್ಲ ಸಮಸ್ಯೆ ಬಗೆಹರಿಸಕ್ಕಾಗಲಿಲ್ಲ ಅಂದ್ರು ಕೆಲವು ಸಮಸ್ಯೆ ಬದಲು ಕರೆಂಟ್ ಇರಲಿ, ನಾನು ಗಂಭೀರವಾಗಿ ನಾಳೆ ಎಲ್ಲ ಸಂಬಂಧಪಟ್ಟ ಚೀಫ್ ಸೆಕ್ರೆಟರಿ ಯಾವ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು 2-3 ದಿನದಾಗ ಇವತ್ತು ವಿದ್ಯುತ್ ಸಮಸ್ಯೆ ಇರಲಿ, ಕುಲ್ಲೋಳಿ ಸಮಸ್ಯೆ ಇರಲಿ, ಯಾವ್ದಾರ ಒಂದು ಒಳ್ಳೆ ಗಟ್ಟಿ ನಿರ್ಧಾರ ತಗೊಂಡು ದಯವಿಟ್ಟು ನಾವು ಕಾಲ ಅವಕಾಶ ಕೊಡ್ರಿ ಅಂತೇಳಿ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಜನರು ಕೂಡ ಹೇಳಿ ಕಳಿಸಿರುತ್ತೆ ಇವರು. ನಾವೇನಾರು ಒಂದು ಮಾಡ್ತೋದು ಭರವಸೆಯನ್ನು ಕೊಟ್ಟಾರ, ಫೈನಲ್ ಆಗಿಲ್ಲ, ಆದರೂ ಎಲ್ಲ ಅಧಿಕಾರಿಗಳ ಜೊತೆ ಕರೆದು ಚರ್ಚೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಅಂತೇಳಿ ಮುಖ್ಯಮಂತ್ರಿ ಹೇಳ್ಯಾರು. ಆ ಮಾತಿನಂತೆ ರೈತರಿಗೇನ ಇವತ್ತು ಮಾತು ಕೊಟ್ಟರೆ ನೀವು 100 ಸಮಸ್ಯೆದಾಗ ನಮ್ಮ 10 ಸಮಸ್ಯೆ ಗಂಭೀರವಾಗಿ ಬಗೆಹರಿಸಿ ಈ ಚಳಿಗಾಲ ಅಧಿವೇಶನದಾಗ ನ್ಯಾಯ ಕೊಡಿಸ್ಬೇಕಂತೇಳಿ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ತಾವೇನಾರು ಮತ್ತು ಹಗುರವಾಗಿ ಕಾಣ್ರಪ್ಪ ಅಂದ್ರೆ ಚಳಿಗಾಲ ಅಧಿವೇಶನವಾಗಿ ಇತ್ಯರ್ಥ ಆಗಿ ಮತ್ತು ಕರೆದು ಒಂದು ಒಳ್ಳೆ ನಿರ್ಣಯ ಬರಲಿಲ್ಲ ಅಂದ್ರೆ ನಾವು ಇನ್ನೂ 2 ದಿವಸ ಅಧಿವೇಶನ ಇದ್ದಂದ್ರೆ ಮತ್ತು ನಿಮ್ಮ ವಿರುದ್ಧ ಚಳವಳಿಯನ್ನು ಮಾಡುವಂಥ ಸಂದರ್ಭನ ಅವಕಾಶ ಮಾಡೋದು ಬೇಡ, ದಯವಿಟ್ಟು ಅದಕ್ಕೆ ಅವಕಾಶ ಬೇಡ. ಮತ್ತೇನ್ರಿ ನೀವು ಕೇರ್ಲೆಸ್ ಮಾಡಿದ್ರೆ ನಾವು ಚಳವಳಿ ಮಾಡ್ತು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಈಗ ತಾತ್ಕಾಲಿಕ ಅಂತ್ಯ. ಯಾಕಂತಂದ್ರೆ ಈಗ ಸರ್ಕಾರ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದಾಗ ನಾವು ಕೂಡ ಗೌರವ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಅಧಿಕಾರಿಗಳು ವ್ಯವಹಾರ ಇರ್ತೈತಿ, ಕರೆಂಟ್ ಮತ್ತು ವ್ಯವಹಾರ ಇರ್ತೈತಿ, ಅದನ್ನ ಅವ್ರು ಚರ್ಚೆ ಮಾಡಿ ನಾವೆಲ್ಲ ಶಾಸಕರು ಎಲ್ಲರೂ ಅಧಿಕಾರಿ ಚರ್ಚೆ ಮಾಡಿ ನಿರ್ಣಯ ಕೊಡ್ತು ಅಂತ ಹೇಳಿದ್ದಾರೆ. ತಾತ್ಕಾಲಿಕವಾಗಿ ಕರೆಂಟ್ ಕೊಡ್ತೀವಿ. ನಾಳೆ ಜಾರ್ಜ್ ಅವ್ರ ಜೊತೆ ಚರ್ಚೆ ಮಾಡ್ಕೊಳ್ತಿದ್ದಾರೆ, ವಿದ್ಯುತ್ ಮಂತ್ರಿ ಜೊತೆ ಮತ್ತು ಬೇರೆ ಇಲಾಖೆಯವ್ರ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಚೀಫ್ ಸೆಕ್ರೆಟರಿ ಎಲ್ಲ ರೈತರು ಎಲ್ಲ ಒಪ್ಪಿಗೆ ಇವತ್ತು ರೈತರು ವಿಶ್ವಾಸ ತಗೊಂಡು ಹೆಂಗಪ್ಪ ಮಾಡೋದು ಬೇಡ ಅಂತಂದು, ಇಲ್ಲ ಅಧ್ಯಕ್ಷರು ಒಂದು 2-3 ಅವಕಾಶ ಕೊಡ್ರಿ, ಕಾಲ ಅವಕಾಶ ಕೊಡ್ಬೇಕಾಗ್ತದೆ ಅಂದ್ರೆ ವಾಪಸ್ ಮಾಡಿದ್ವಿ. ಮತ್ತು ಕೂಡ ಅದರ ಚಳವಳಿ ಇದು ನಿಲ್ಲಲ್ಲ. ಯಾಕಂದ್ರೆ ರೈತ ಕುಲ ದೊಡ್ಡದೈತೆ, ರೈತ ಕುಲಕ್ಕೆ ನಿರಂತರವಾಗಿ ಅನ್ಯಾಯ ಆಗೋದೈತೆ. ತಮ್ಮ ಮೀಡಿಯಾ ದೇವರುಗಳ ಆಶೀರ್ವಾದ ಇದ್ರೆ ಮಾಡಿ ಗುರುಲಾಪುರ ಚಳವಳಿ ಆದಾಗಿಂದ್ರೆ ಅವರು ಕೂಡ ಭಯ ಬಂದದ್ದು, ರೈತರು ಒಕ್ಕಟ್ಟಾಗತ್ತಾರ. ಸಿಎಂ ಕೂಡ ಇವತ್ತು ಗೌರವಯುತವಾಗಿ ಮಾತಾಡ್ಯಾರ. ನಿಮ್ಮ ಬದಲು ನಮ್ಮ ಗೌರವತಿ ಎಲ್ಲ ಸಮಸ್ಯೆಗಳು ಕೂಡ ಗಂಭೀರವಾಗಿ ಒಮ್ಮೆ ಎಲ್ಲ ಮಾಡೋಕ್ಕಾಗಲಿಲ್ಲ ಅಂದ್ರೂ ರೈತರ ಬದಲು ಗೌರವ ಇಟ್ಟು ಇತ್ಯರ್ಥ ಮಾಡ್ತಕ್ಕಂಥ ಚರ್ಚೆ ಮಾಡಿ.